ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ 40 ಡೇಸ್ ಅಲ್ಲಿ ಹೇಗೆ ನಮ್ಮ ಬ್ರೈನ್ ನ ತುಂಬಾ ಶಾರ್ಪ್ ಆಗಿ ಮಾಡ್ಕೊಳೋದು, ಇಂಟೆಲಿಜೆಂಟ್ ಮಾಡ್ಕೊಳೋದು ಮತ್ತೆ ಕಾಮ್ ಆಗಿರೋದು ಹೇಗೆ ಅಂತ ನೋಡೋಣವಾ. ಜಸ್ಟ್ 40 ಡೇಸ್ ಅಲ್ಲಿ ನಮ್ಮ ಬ್ರೈನ್ ನ ಚೇಂಜ್ ಮಾಡ್ಕೊಳೋದು ಹೇಗೆ ಸಾಧ್ಯ ಅಂತೀರಾ? ಇದೇನ್ ಮ್ಯಾಜಿಕ್? ನೋ, ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್ ಗೈಸ್. ಅಷ್ಟು ಪವರ್ಫುಲ್ ಆಗಿ ಹೇಳಿದ್ದಾರೆ ಕ್ರಿಸ್ಟನ್ ಅವರು ಒಬ್ಬ ನ್ಯೂರೋ ಸೈಂಟಿಸ್ಟ್ ಆಗಿದ್ದು, ಬಯೋ ಹ್ಯಾಕ್ ಯೋರ್ ಬ್ರೈನ್ ಎಂಬ ಪುಸ್ತಕದಲ್ಲಿ ಅವ್ರು ತುಂಬಾ ಸರಳವಾಗಿ, ಸಿಂಪಲ್ ಆಗಿ, ಸೈಂಟಿಫಿಕ್ ವೇ ಅಲ್ಲಿ ನಮ್ಮ ಬ್ರೈನ್ ಹೇಗ್ ವರ್ಕ್ ಆಗುತ್ತೆ, ಅದನ್ನ ಹೇಗೆ ನಾವು ರಿಪೋರ್ಟ್ ಮಾಡ್ಕೊಳೋದು, ನಮ್ಮ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಯಾವ್ಯಾವೆಲ್ಲ ಇರುತ್ತೆ, ಹೇಗೆ ನಮ್ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ನ ಮಾಡ್ಕೊಂಡ್ರೆ ನಮ್ಮ ಲೈಫ್ ತುಂಬಾ ಅದ್ಭುತವಾಗಿರುತ್ತೆ ಅಂತ ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ಸಿಂಪಲ್ ಆಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಬ್ರೈನ್ ನ ಹೇಗೆ ನಾವು ಸ್ಟ್ರಾಂಗ್ ಮಾಡ್ಕೊಳೋದು, ನಮ್ಮ ಬ್ರೈನ್ ಅಲ್ಲಿ ಯಾವ್ಯಾವೆಲ್ಲ ಚೇಂಜಸ್ ನಾವು ಮಾಡ್ಕೊಂಡ್ರೆ ನಮ್ಮ ಬ್ರೈನ್ ತುಂಬಾ ಶಾರ್ಪ್ ಆಗಿರುತ್ತೆ, ಯಾವ್ಯಾವೆಲ್ಲ ನ್ಯೂಟ್ರಿಷನ್ಸ್ ತಗೋಬೇಕು, ಹೇಗೆ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು, ಮತ್ತೆ ಇವೆಲ್ಲ ತುಂಬಾ ಸಿಂಪಲ್ ಆಗಿ ನೀಟಾಗಿ ಹೇಳಿದ್ದಾರೆ. ಇವತ್ತ ನಾವು ಅದನ್ನ ಕ್ಲೀನ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. ಅಂಡ್ ಫಸ್ಟ್ ಆಫ್ ಆಲ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ದಿಸ್ ಇಸ್ ದಿವ್ಯಾ. ಐ ಮೀನ್ ಹೋ ಓಪನ್ ಹಿಲಾ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಐ ಮೈ ದ ಸ್ಟೂಡೆಂಟ್. ನನ್ನ ಚಾನಲ್ ಏನೋ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ, ಯು ಕ್ಯಾನ್ ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ ಚಾನಲ್ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಮೈಂಡ್ಫುಲ್ನೆಸ್ ಬಗ್ಗೆ, ಮೈಂಡ್ ಪ್ರೋಗ್ರಾಮಿಂಗ್ ಹೇಗೆ ಮಾಡ್ಕೋಬೇಕು, ನಮ್ಮಲ್ಲಿರುವಂತಹ ಪ್ರಾಬ್ಲಮ್ಸ್ ನ ನಾವು ಹೇಗೆ ನಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಇಂದ ಸಾಲ್ವ್ ಮಾಡ್ಕೋಬಹುದು, ಇದೆಲ್ಲವೂ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನು ಆ ವಿಡಿಯೋಸ್ ನ ಒಂದ್ಸತಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇವತ್ತ ನೀವು ನೋಡೋದಲ್ದಿರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡ್ತಾ ಇದ್ದಾಗ ಆ ಬೆನಿಫಿಟ್ ಪಡ್ಕೋಬಹುದು. ಬಿಕಾಸ್ ನಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡಾಗ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಕೆಲವೊಂದು ನೆಗೆಟಿವ್ ಥಿಂಗ್ಸ್ ನ ನಾವು ರಿಮೂವ್ ಮಾಡ್ಕೊಂಡಾಗ ನಮ್ಮ ಬ್ರೈನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಮ್ಗೆ ಏನ್ ಬೇಕು ಅದನ್ನೇ ನಾವು ಪಡ್ಕೋಬಹುದು ಅಂತ ಹೇಳ್ತೀನಿ. ಸೊ ನೀವು ಬೆನಿಫಿಟ್ ಪಡ್ತಾ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಬೆನಿಫಿಟ್ ಪಡ್ಕೊಂಡ್ರೆ ಅದ್ಭುತವಾಗಿರುತ್ತಲ್ವಾ. ನಾವು ಚೇಂಜ್ ಆಗ್ತಾ, ನಮ್ಮ ಸರೌಂಡಿಂಗ್ಸ್ ನಾವು ಚೇಂಜ್ ಮಾಡ್ತಾ ಇದ್ದಾಗ ಅಮೇಸಿಂಗ್ ರಿಸಲ್ಟ್ಸ್ ನಾವು ನೋಡ್ಬೋದು ಅಂತ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣವಾ. ನಿಮ್ಗೆ ಗೊತ್ತಾ ನಮ್ಮ ಬ್ರೈನ್ ನಾವು ಚೇಂಜ್ ಮಾಡ್ಕೋಬಹುದು ಅಂತ? ಎಸ್, ನಮ್ಮ ಬ್ರೈನ್ ಯಾವತ್ತೂ ಅಷ್ಟೇ ನಿನ್ಗೆ ಎಷ್ಟು ಏಜ್ ಆಗಿದೆ, ಏನಾಗ್ತಾ ಇದೆ ಅಂತ ನೋಡಲ್ಲ. ಅದ್ ನೀನ್ ಯಾವ ತರ ಹ್ಯಾಬಿಟ್ಸ್ ನ ಫಾರ್ಮ್ ಮಾಡ್ತಾ ಇದೀಯಾ ಅಂತ ಮಾತ್ರ ಅದು ನೋಡುತ್ತೆ. ನಿಮ್ಗೊಂದು ಗುಡ್ ನ್ಯೂಸ್ ಹೇಳ, 40 ಡೇಸ್ ಯಾವ್ದಾದ್ರು ಒಂದು ಹ್ಯಾಬಿಟ್ ನ ನಾವು ತಗೊಂಡು ಕಂಟಿನ್ಯೂಸ್ ಆಗಿ ಫಾರ್ಮ್ ಮಾಡಿದೀವಿ ಅಂದ್ರೆ ಅದೊಂದು ಅಭ್ಯಾಸ ಆಗಿ ಕಂಟಿನ್ಯೂಸ್ ಲೈಫ್ ಲಾಂಗ್ ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾರೆ ನ್ಯೂರೋ ಸೈಂಟಿಸ್ಟ್ ಆದಂತ ಕ್ರಿಸ್ಟಿನ್ ಅವರು. ಸೊ ಇಲ್ಲಿ ಬ್ರೈನ್ ಅನ್ನೋದು ಒಂದು ಪ್ಲಾಸ್ಟಿಕ್ ತರ, ಇಟ್ ಕ್ಯಾನ್ ಬಿ ಚೇಂಜ್ಡ್ ಅಂತ ಹೇಳ್ತಾರೆ. ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿಯಲ್ಲಿ ಹೇಳ್ತಾರೆ, ಯಾವುದೇ ಒಂದು ಹ್ಯಾಬಿಟ್ 40 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾಗ ನಮ್ಮ ಬ್ರೈನ್ ಏನ್ ಮಾಡುತ್ತೆ, ಹೊಸ ನ್ಯೂರಲ್ ಪಾತ್ವೇಸ್ ನ ಕ್ರಿಯೇಟ್ ಮಾಡ್ತಾ ಇರೋದನ್ನ. ಯಾವಾಗ ನಾವು ಈ ಹ್ಯಾಬಿಟ್ಸ್ ನ ಪ್ರತಿದಿನ ಮಾಡ್ತಾ ಇದ್ದಾಗ ಅದು ನಮ್ಮ ಲೈಫ್ ಲಾಂಗ್ ನಮ್ ಜೊತೆ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವೇನ್ ಮಾಡ್ಬೇಕಂದ್ರೆ, ಈ ನಮ್ಮ ಬ್ರೈನ್ಗೆ ಒಳ್ಳೆ ಹೆಲ್ತಿ ನ್ಯೂಟ್ರಿಷನ್ ಫುಡ್ ಆಗಿರ್ಲಿ, ಒಳ್ಳೆ ನಿದ್ದೆ ಕೊಟ್ಟಾಗ, ಮತ್ತೆ ಮೈಂಡ್ ಸೆಟ್ ಪ್ರಾಪರ್ ಆಗಿದ್ದಾಗ ನಮ್ಮ ಬ್ರೈನ್ ತುಂಬಾ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ನಾವೆಲ್ಲರೂ ನಮ್ ಬಾಡಿ ತುಂಬಾ ಹೆಲ್ತಿ ಆಗಿರ್ಬೇಕು ಅನ್ಕೊಂಡಿರ್ತೀವಲ್ವಾ, ಆದ್ರೆ ನಮ್ ಬಾಡಿನೇ ಕಂಟ್ರೋಲ್ ಮಾಡುವಂತ ನಮ್ಮ ಬ್ರೈನ್ ಅನ್ನ ನಾವು ಮರೆತು ಬಿಟ್ಟಿರ್ತೀವಿ. ನಮ್ಮ ಬ್ರೈನ್ಗೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೊಡೋದನ್ನೇ ನಾವು ಮರೆತು ಬಿಟ್ಟಿರ್ತೀವಿ. ಸೊ ನಮ್ಮ ಬ್ರೈನ್ಗೆ ಯಾವಾಗ ನಾವು ಒಳ್ಳೆ ನ್ಯೂಟ್ರಿಷಸ್ ಫುಡ್ ಕೊಡ್ತಾ ಇರ್ತೀವೋ, ನಮ್ಮ ಬ್ರೈನ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ಕೊಂಡಾಗ ನಮ್ಮ ಬಾಡಿ ಕೂಡ ತುಂಬಾ ಆರೋಗ್ಯಕರವಾಗಿರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಯಾವಾಗ ನಮ್ಮ ಬ್ರೈನ್ಗೆ ಹೆಲ್ತಿ ಫುಡ್ ಕೊಡ್ತಾ ಇರ್ತೀವಲ್ವಾ, ಅಲ್ಲಿ ನಮ್ಮ ಬ್ರೈನ್ ಏನ್ ಮಾಡುತ್ತೆ, ಸ್ಟ್ರಾಂಗ್ ಆಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ನಮ್ಮಲ್ಲಿ ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಮತ್ತೆ ನಾವು ಯಾವುದೇ ತರಹದ ಇನ್ಸ್ಟೆಬಿಲಿಟಿನ ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಒಳ್ಳೆ ನ್ಯೂಟ್ರಿಷನ್ ನಮ್ಮ ಬ್ರೈನ್ಗೆ ಕೊಟ್ಟಾಗ ನಮ್ಮಲ್ಲಿ ಇರುವಂತಹ ಯಾವುದೇ ತರಹದ ಆಂಗ್ಸೈಟಿ, ಸ್ಟ್ರೆಸ್ ಇಂಥದೆಲ್ಲವೂ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಕ್ರಿಸ್ಟನ್ ಅವರು. ಸೊ ನಮ್ಮ ಬ್ರೈನ್ ನ್ಯೂಟ್ರಿಷನ್ ಅಂದ್ರೆ ಜಸ್ಟ್ ಅದೊಂದು ಫುಡ್ ತರ ಅಲ್ಲ ಫ್ರೆಂಡ್ಸ್. ನಮ್ಮ ಬ್ರೈನ್ ಫಂಕ್ಷನ್ ಮಾಡೋಕೆ ಬೇಕಾಗಿರುವಂತ ಒಂದು ಫ್ಯೂಯಲ್ ಅಂತ ನಾವು ತಿಳ್ಕೊಬೇಕು. ಇಲ್ಲಿ ನಮ್ಮ ಬ್ರೈನ್ 60% ಆಫ್ ಫ್ಯಾಟ್ ಇಂದ ಮಾಡಿದ್ರೆ ಅಂದಾಗ ನಮ್ಮ ಬ್ರೈನ್ಗೆ ಗುಡ್ ಫ್ಯಾಟಿ ಫುಡ್ ಕೊಡ್ಬೇಕಾಗಿರೋದು ಅವಶ್ಯಕ ಇರುತ್ತೆ. ಯಾವ್ಯಾವೆಲ್ಲ ಗುಡ್ ಫ್ಯಾಟ್ಸ್ ಇರುತ್ತೆ ಅಂದ್ರೆ, ನಮ್ಗೆ ನಟ್ಸ್ ಅಲ್ಲಿ, ಇಲ್ಲಾಂದ್ರೆ ಫ್ಲೆಕ್ಸಿ ಸೀಡ್ಸ್ ಅಲ್ಲಿ ಹಲ್ವಾರು ತರಹದ ವೆರೈಟಿ ಆಫ್ ನಟ್ಸ್ ಸಿಗುತ್ತಲ್ಲ, ಅಂತಹದನ್ನ ನಾವು ಸೇವನೆ ಮಾಡೋದ್ರಿಂದ ಗುಡ್ ಫ್ಯಾಟ್ಸ್ ನಮ್ಮ ಬ್ರೈನ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಕೂಡ ನಮ್ಮ ಬ್ರೈನ್ಗೆ ತುಂಬಾ ಅವಶ್ಯಕತೆ ಇರುತ್ತೆ. ಯಾವ್ಯಾವಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಫ್ಲೆಕ್ಸಿ ಸೀಡ್ಸ್ ತಿನ್ಬೋದು, ಮತ್ತೆ ಪಂಪ್ಕಿನ್ ಸೀಡ್ಸ್, ಈ ತರ ಯಾವ್ಯಾವೆಲ್ಲ ಸೀಡ್ಸ್ ಬರುತ್ತಲ್ಲ, ಡ್ರೈ ಸೀಡ್ಸ್, ಈ ತರ ತಿನ್ನೋದ್ರಿಂದ, ಈ ತರ ಸೇವನೆ ಮಾಡೋದ್ರಿಂದ
ನಮ್ಮ ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ನಮ್ಮ ಬ್ರೈನ್ಗೆ ಒಮೆಗಾ 3 ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಒಮೆಗಾ 3 ಅನ್ನೋದು ವಾಲ್ನಟ್ಸ್ ಮತ್ತು ಫ್ಲಾಕ್ಸಿ ಸೀಡ್ಸ್ ಅಲ್ಲಿ ಜಾಸ್ತಿ ಇರೋದ್ರಿಂದ, ಮತ್ತೆ ಫಿಶ್ ಜಾಸ್ತಿ ಸೇವನೆ ಮಾಡೋದ್ರಿಂದ ನಮ್ಮ ಬ್ರೈನ್ ಶಾರ್ಪ್ ಆಗೋದಾಗ್ಲಿ, ಸ್ಟ್ರೆಸ್ ಕಮ್ಮಿ ಆಗೋದಾಗ್ಲಿ, ಇಂಟೆಲಿಜೆಂಟ್ ಆಗಿ ಬಿಹೇವ್ ಮಾಡೋದಾಗ್ಲಿ, ನಮ್ಮಲ್ಲಿ ಒಳ್ಳೆ ಡಿಸಿಷನ್ಸ್ ತಗೊಳೋದಕ್ಕೆ ಒಮೆಗಾ 3 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಡುತ್ತೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಕ್ರಿಸ್ಟನ್ ಅವ್ರು ಹೇಳ್ತಾರೆ, ಯಾವ್ದೋ ಒಂದು ರಿಸರ್ಚ್ ಅಲ್ಲಿ ಒಬ್ಬರಿಗೆ ಕಂಟಿನ್ಯೂಸ್ ಆಗಿ ನಟ್ಸ್ ಕೊಡ್ತಾ 1-2 ವೀಕ್ಸ್ ಕಂಟಿನ್ಯೂಸ್ ಅವ್ರ ನಟ್ಸ್ ಸೇವನೆ ಮಾಡೋದ್ರಿಂದ ಅವರ ಬ್ರೈನ್ ಅಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ಸ್ ನ ನೋಡಿದ್ರಂತೆ. ಸೊ ನಮ್ಮಲ್ಲಿ ಒಳ್ಳೆ ಫ್ಯಾಟ್ಸ್ ಇದ್ದಾಗ, ಒಳ್ಳೆ ಗುಡ್ ನ್ಯೂಟ್ರಿಷನ್ ನಮ್ಮ ಬ್ರೈನ್ಗೆ ಕೊಡ್ತಾ ಇದ್ದಾಗ ನಮ್ಮ ಬಾಡಿ ಕೂಡ ಅದೇ ತರ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ನಾವು ಶಾರ್ಪ್ ಆಗ್ತೀವಿ ಅಂತ ಹೇಳ್ತಾರೆ ಆಥರ್ ಅವರು. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಹೈಡ್ರೇಟಿವ್ ಆಗಿರ್ಬೇಕು. ನಮ್ಮಲ್ಲಿ ಜಾಸ್ತಿ ಹೈಡ್ರೇಷನ್ ಇರ್ಬೇಕು. ವಾಟರ್ನ ನಾವು ಕುಡಿಯೋದು ಜಾಸ್ತಿ ಇರ್ಬೇಕು. ನಮ್ಮ ದೇಹಕ್ಕೆ ಎಷ್ಟು ಹೈಡ್ರೇಟಿವ್ ಆಗಿ ಇಟ್ಕೊಂಡಿರ್ತೀವಲ್ಲ ಅಷ್ಟು ಹೆಲ್ತಿ ಆಗಿರುತ್ತೆ ನಮ್ಮ ಬ್ರೈನ್ ಅಂತ ಹೇಳ್ತಾರೆ ಆಥರ್ ಅವರು. ಸೊ ಯಾವ್ಯಾವಪ್ಪ ಇಂಪಾರ್ಟೆಂಟ್ ಅಂದ್ರೆ, ಗುಡ್ ಫ್ಯಾಟ್ ಫುಡ್ ತಗೊಂಡೋದಾಗಿರ್ಲಿ, ಒಮೆಗಾ 3 ಆಗಿರ್ಲಿ, ಆಂಟಿ ಆಕ್ಸಿಡೆಂಟ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಹೈಡ್ರೇಟಿವ್ ಆಗಿ ಇಟ್ಕೊಳೋದ್ರಿಂದ ನಮ್ಮ ಬ್ರೈನ್ ತುಂಬಾ ಹೆಲ್ತಿ ಆಗಿರುತ್ತೆ ಅಂತ ಹೇಳ್ತಾರೆ ಆಥರ್ ಅವರು. ಸೊ ಇವತ್ತಿನ ನೀವೇನ್ ಮಾಡ್ಬೇಕು, ಅಟ್ಲೀಸ್ಟ್ ಫ್ಯೂ ಥಿಂಗ್ಸ್ ನ ನೀವು ಆಡ್ ಮಾಡ್ಕೊಳ್ಳಿ. ನಿಮ್ಮ ಡಯಟ್ ಅಲ್ಲಿ ಫ್ಯೂ ಥಿಂಗ್ಸ್ ನ ನೀವು ಆಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಸ್ಟ್ರಾಬೆರೀಸ್, ಬ್ಲೂಬೆರೀಸ್, ಈ ತರ ಬೆರೀಸ್ ಯಾವಾಗ ತಿಂತಾ ಇರ್ತೀವಲ್ವಾ, ನಮ್ಮಲ್ಲೇ ಗೊತ್ತಿಲ್ಲದೆ ಇದ್ದಾಗ ನಮ್ಮ ಬಾಡಿನ ನಾವು ಹೆಲ್ತಿಯಾಗಿ ಇಟ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಟ್ಸ್ ಮತ್ತೆ ಈ ವಾಲ್ನಟ್ಸ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಒಳ್ಳೆ ಫ್ಯಾಟ್ ಇರೋದ್ರಿಂದ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ರು ಅಟ್ಲೀಸ್ಟ್ 2 to 3 ಲೀಟರ್ಸ್ ಆಫ್ ವಾಟರ್ ಪ್ರತಿದಿನ ಸೇವನೆ ಮಾಡ್ಬೇಕು. ಅದೇ ನಾವೇನಾದ್ರೂ ಡಿಹೈಡ್ರೇಷನ್ ಅಲ್ಲಿ ಇದ್ದಾಗ ನಮ್ಮಲ್ಲಿ ತುಂಬಾ ಕೋಪ ಬರೋದು, ಸ್ಟ್ರೆಸ್ ಆಗೋದು, ತಲೆನೋವು ಕಂಟಿನ್ಯೂಸ್ ಆಗಿ ಬರ್ತಾ ಇರೋದು, ಆಮೇಲೆ ನಮ್ಗೆ ಯಾವುದೇ ತರದ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಮೂಡೇ ಇರಲ್ಲ, ಆ ತರ ಆಗ್ತಾ ಇರೋದು, ಇದೆಲ್ಲವೂ ಆಗ್ತಾ ಇರುತ್ತೆ. ಸೊ ಪ್ರತಿದಿನ ಹೆಚ್ಚು ನೀರ್ ಸೇವನೆ ಮಾಡೋದ್ರಿಂದ ನಮ್ಮ ಬ್ರೈನ್ ಪವರ್ ಸ್ಪೀಡ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಬ್ರೈನ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ಫುಡ್ಸ್ ಎಲ್ಲ ನಮ್ಮ ಬ್ರೈನ್ ಅನ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಯಾವಪ್ಪ ಅಂದ್ರೆ, ಹೆಚ್ಚು ಶುಗರ್ ನ ಇಂಟೇಕ್ ಮಾಡ್ತಾ ಇದ್ದಾಗ, ಜಂಕ್ ಫುಡ್ಸ್ ಜಾಸ್ತಿ ತಿಂತಾ ಇದ್ದಾಗ, ಔಟ್ಸೈಡ್ ಫುಡ್ಸ್ ಜಾಸ್ತಿ ತಿಂತಾ ಇದ್ದಾಗ, ತುಂಬಾ ಡೀಪ್ ಫ್ರೈಡ್ ಫುಡ್ ತಿಂತಾ ಇದ್ದಾಗ, ಮತ್ತೆ ಹೆವಿ ಸಾಲ್ಟ್, ಇವಾಗ ಫ್ರೋಸನ್ ಸ್ನಾಕ್ಸ್ ಎಲ್ಲ ಇರುತ್ತಲ್ಲ, ಫ್ರೋಸನ್ ಐಟಮ್ಸ್ ನ ನಾವು ತಗೊಂಡು ಅದನ್ನ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದಾಗ, ಅದೆಲ್ಲ ಸೇವನೆಯಿಂದ ನಮ್ಮ ಬ್ರೈನ್ ಡ್ಯಾಮೇಜ್ ಆಗೋ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾರೆ. ಅಂತ ಫುಡ್ಸ್ ನ ನಾವು ಅವಾಯ್ಡ್ ಮಾಡಿದಾಗ, ಹೆಲ್ತಿ ಫುಡ್ ಇಂಟೇಕ್ ಮಾಡಿದಾಗ ನಮ್ಗೆ ಒಳ್ಳೆ ಮೆಮೊರಿ ಇರುತ್ತೆ, ಒಳ್ಳೆ ಪಾಸಿಟಿವಿಟಿ ಇರುತ್ತೆ, ಕಾಮ್ ಆಗಿರ್ತೀವಿ ಅಂತ ಹೇಳ್ತಾರೆ ಆಥರ್ ಅವರು. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ನಮ್ಮ ಬ್ರೈನ್ ನ ಡಿಟಾಕ್ಸ್ ಮಾಡ್ಕೊಳೋದು, ನಮ್ಮ ಮೆದುಳಿನ ಶುದ್ಧೀಕರಣ ಅಂತ ಹೇಳ್ತಾರೆ. ನಾವು ಪ್ರತಿದಿನ ಟಾಕ್ಸಿಕ್ ಫುಡ್, ಟಾಕ್ಸಿಕ್ ಪೀಪಲ್ ಜೊತೆ ಸೇರ್ತಾ ಇರ್ತೀವಿ, ಟಾಕ್ಸಿಕ್ ನ್ಯೂಸ್ ನ ಕೇಳ್ತಾ ಇರ್ತೀವಿ, ಇಲ್ಲಾಂದ್ರೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ, ಯಾವ್ದಾದ್ರು ಟಾಕ್ಸಿಕ್ ಸ್ಟ್ರೆಸ್, ಇದನ್ನೆಲ್ಲ ನಾವ್ ಎದುರಿಸ್ತಾ ಇರ್ತೀರಲ್ಲ, ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಬ್ರೈನ್ ಫಾಗ್ ಆಗೋದಾಗಿರ್ಲಿ, ಕನ್ಫ್ಯೂಷನ್ ಆಗಿರ್ಲಿ, ಟಯರ್ಡ್ನೆಸ್ ಆಗೋದಾಗಿರ್ಲಿ, ಇದೆಲ್ಲ ಆಗುತ್ತೆ. ನಾವ್ ಏನ್ ಮಾಡ್ಬೇಕಪ್ಪ, ನಮ್ಮ ಬ್ರೈನ್ ನ ಡಿಟಾಕ್ಸ್ ಮಾಡ್ಕೋಬೇಕಂದ್ರೆ, ಫಸ್ಟ್ ಥಿಂಗ್ ಏನ್ ಮಾಡ್ಬೇಕಂದ್ರೆ 7 to 8 hours ನಿಮ್ಗೆ ನಿಮ್ಮ ಬ್ರೈನ್ ಗೆ ರೆಸ್ಟ್ ಬೇಕಾಗುತ್ತೆ. ಒಳ್ಳೆ ನಿದ್ದೆ ಮಾಡಿದಾಗ ನಮ್ಮ ಬ್ರೈನ್ ಗೆ ರೆಸ್ಟ್ ಸಿಗುತ್ತೆ. ಅದು ರೀಸೆಟ್ ಬಟನ್ ಅಂತಾನೆ ಹೇಳ್ತಾರೆ. ಒಳ್ಳೆ ನಿದ್ದೆ ಮಾಡೋದ್ರಿಂದ ನಮ್ಮ ಬ್ರೈನ್ ತುಂಬಾ ಕಾಮ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಒಳ್ಳೆ ಲೀಫ್ ವೆಜಿಟೇಬಲ್ಸ್ ತಿನ್ನೋದು, ಸೇವನೆ ಮಾಡೋದು ಬಹಳ ಇಂಪಾರ್ಟೆಂಟ್ ನಮ್ಮ ಬ್ರೈನ್ ಗೆ ಅಂತಾರೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೆಚ್ಚು ನೀರ್ ಸೇವನೆ ಮಾಡಿ ಅಂತ ಹೇಳ್ತಾರೆ. ನಾವ್ ಯಾವಾಗ ಟಾಕ್ಸಿಕ್ ಪೀಪಲ್ ಜೊತೆ, ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಮ್ಮ ಬ್ರೈನ್ ಅನ್ನೋದು ಡಿಸ್ಟರ್ಬ್ ಆಗ್ಬಿಡುತ್ತಲ್ವಾ, ಅದು ತುಂಬಾ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ನಮ್ಮ ಪಾಸ್ಟ್ ಮೆಮೊರೀಸ್ ಆಗಿರ್ಲಿ, ಇಲ್ಲಾಂದ್ರೆ ಪಾಸ್ಟ್ ಇವೆಂಟ್ಸ್ ಆಗಿರ್ಲಿ, ಸ್ಟ್ರೆಸ್, ಇಲ್ಲಾಂದ್ರೆ ಪೇನ್, ಇದೆಲ್ಲವೂ ನಾವು ರಿಲೀಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ನ್ಯೂರಾನ್ಸ್ ಅದರಿಂದ ಎಫೆಕ್ಟ್ ಆಗ್ತಾ ಇರುತ್ತೆ, ಅದ್ರ ಮೇಲೆ ಸ್ಟ್ರೆಸ್ ಆಗ್ತಾ ಇರುತ್ತೆ. ಅದರಿಂದ ನಮ್ಮ ಮೆಮೊರಿ ಪವರ್, ನಮ್ಮ ಬ್ರೈನ್ ಪವರ್ ಅನ್ನೋದು ತುಂಬಾ ಕಮ್ಮಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಆಥರ್ ಅವರು. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಆದಷ್ಟು ಮೊಬೈಲ್ಸ್ ಇಂದ, ಇಲ್ಲಾಂದ್ರೆ 1 hour ಅಟ್ಲೀಸ್ಟ್ ನೀವು ಮೊಬೈಲ್ ಇಂದ ದೂರ ಇರಿ ಅಂತ ಹೇಳ್ತಾರೆ. ಬಿಕಾಸ್ ಯಾವ್ದಾದ್ರು ಒಂದು ಟಾಕ್ಸಿಕ್ ನ್ಯೂಸ್ ನಾವು ಕೇಳಿಸ್ಕೊಂಡಾಗ ನಮ್ಮ ಬ್ರೈನ್ ಅದರ ಮೇಲೆನೆ ಫೋಕಸ್ ಮಾಡ್ತಾ ಇರುತ್ತೆ. ಅವಾಗ ನಮ್ಮ ಬ್ರೈನ್ ಪವರ್ ಅನ್ನೋದು ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಇದ್ದಾಗ, ಸ್ಟ್ರೆಸ್ಫುಲ್ ಆದಾಗ ನಮ್ಮ ಇಡೀ ದೇಹಕ್ಕೆ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ.
ನಿಮ್ಮಲ್ಲಿ ಹೆಚ್ಚು ಸ್ಟ್ರೆಸ್ ಫೀಲ್ ಆಗ್ತಿರಲ್ವಾ? ಪ್ರತಿದಿನ ಯಾವುದೋ ಒಂದು ವಿಷಯಕ್ಕೆ ನೀವು ಹೆಚ್ಚು ಸ್ಟ್ರೆಸ್ ಫೀಲ್ ಆದಾಗ ಜಸ್ಟ್ ಡೀಪ್ ಬ್ರೀತಿಂಗ್ ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಡೀಪ್ ಬ್ರೀತಿಂಗ್ ಅನ್ನೋದು ನಿಮ್ಮ ಬ್ರೈನ್ ಅನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ತಾರೆ. ಯಾವುದೇ ತರಹದ ಕೋಪ ಬಂದಾಗ, ಆಂಗ್ಸೈಟಿ ಇದ್ದಾಗ ಜಸ್ಟ್ ಟೇಕ್ ಎ ಡೀಪ್ ಬ್ರೀತ್ ಮೆಡಿಟೇಷನ್ ಫಾರ್ 5 ಮಿನಿಟ್ಸ್ ಅಂತ ಹೇಳ್ತಾರೆ. ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ದೀರ್ಘ ಉಸಿರಾಟ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಆ ಸ್ಟ್ರೆಸ್ ಇಂದ ನಾವು ಹೊರಗಡೆ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಮೊಮೆಂಟಮ್ ಇರ್ಬೇಕು. ಪ್ರತಿಯೊಬ್ರು ಪ್ರತಿದಿನ ಅಟ್ಲೀಸ್ಟ್ 30 ಮಿನಿಟ್ಸ್ ಆದ್ರೂ ವಾಕಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಆಥರ್ ಅವ್ರು. ಅದು ಹೇಗೆ ವಾಕಿಂಗ್ ಮಾಡ್ಬೇಕು? ಫಾಸ್ಟ್ ವಾಕಿಂಗ್ ಇದ್ದಾಗ ನಮ್ಮಲ್ಲಿ ಆಕ್ಸಿಜನ್ ಲೆವೆಲ್ಸ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ನಮ್ಮ ಬಾಡಿನ ಬೂಸ್ಟ್ ಮಾಡುತ್ತೆ, ನಮ್ಮ ಬ್ರೈನಿನ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಾವು ಫಾಸ್ಟ್ ಆಗಿ ಓಡಾಡೋದ್ರಿಂದ ನಮ್ಮಲ್ಲಿ ಟಯರ್ಡ್ನೆಸ್ ಬರುತ್ತಲ್ವಾ, ಅಲ್ಲಿ ನಾವು ಎಲ್ಲಾನು ರಿಲೀಸ್ ಮಾಡ್ತಾ ಇದ್ದೀವಿ, ನಮ್ಮ ಒಳ್ಳೆ ಮೊಮೆಂಟಮ್ ಅಲ್ಲಿ ಇದೀವಿ ಅಂತ ಹೇಳ್ತಾರೆ ಆಥರ್. ಸೊ ಅಟ್ಲೀಸ್ಟ್ ನೀವು 30 ಮಿನಿಟ್ಸ್ ಅಲ್ಲಿ 10 ಮಿನಿಟ್ಸ್ ಫಾಸ್ಟ್ ಆಗಿ ವಾಕಿಂಗ್ ಮಾಡ್ತಾ, ಇನ್ 20 ಮಿನಿಟ್ಸ್ ಸ್ವಲ್ಪ ಸ್ಲೋ ವಾಕಿಂಗ್ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಕ್ರಿಯೇಟಿವ್ ಥಾಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ನ ಸ್ಟಾರ್ಟ್ ಮಾಡ್ಕೊಂತೀವಿ, ಒಳ್ಳೆ ಐಡಿಯಾಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಆಥರ್ ಅವರು. ಅಂಡ್ ಅಟ್ಲೀಸ್ಟ್ 20 ಮಿನಿಟ್ಸ್ ನೀವು ಯೋಗ ಮಾಡೋದ್ರಿಂದ ನಿಮ್ಮ ಮೂಡ್ ಸ್ಟ್ರಾಂಗ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಆಥರ್ ಅವರು. ಸೊ ಅಟ್ಲೀಸ್ಟ್ 30 ಮಿನಿಟ್ಸ್ ನೀವು ವಾಕಿಂಗ್ ಮಾಡಿದ 20 ಮಿನಿಟ್ಸ್ ನೀವು ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನೀವು 10 ಮಿನಿಟ್ಸ್ ಯೋಗ ಮಾಡ್ಬೋದು. ನಿಮ್ಮ ಮೂಡ್ ಕಾಮ್ ಆಗಿದ್ದು ನೀವು ನಿಮ್ಮ ಮೆಮೊರಿ ಪವರ್ ನ ಇಂಪ್ರೂವ್ ಮಾಡ್ಕೊಳ್ಳುವಂತ ಕೆಲವೊಂದು ಯೋಗ ಟೆಕ್ನಿಕ್ಸ್ ನ ನೀವು ಫಾಲೋ ಮಾಡೋದ್ರಿಂದ ಕೂಡ ನಿಮ್ಮ ಬ್ರೈನ್ ತುಂಬಾ ಶಾರ್ಪ್ ಆಗಿರುತ್ತೆ ಅಂತ ಹೇಳ್ತಾರೆ. ಒಂದನ್ನು ತಿಳ್ಕೊಬೇಕು, ನಮ್ಮ ವಾಕಿಂಗ್ ಅನ್ನೋದು ತುಂಬಾ ಸಿಂಪಲ್ ಆಗಿದ್ರು ನಮ್ಮ ಬ್ರೈನ್ಗೆ ಅದು ಪವರ್ ಹೌಸ್ ಅಂತಾನೆ ಹೇಳ್ತಾರೆ. ವಾಕಿಂಗ್ ಇಂದ ನಮ್ಮ ಬ್ರೈನ್ ತುಂಬಾ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನಮ್ಮ ಅವಾಗ ಹೆಚ್ಚು ಸ್ಟ್ರೆಸ್ ಫೀಲ್ ಮಾಡ್ತೀವಲ್ವಾ, ಅಲ್ಲಿ ನಮ್ಮ ನ್ಯೂರಾನ್ಸ್ ಅನ್ನೋದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ನಾವು ಸ್ಟ್ರೆಸ್ ನ ಕಮ್ಮಿ ಮಾಡ್ಕೋಬೇಕಂದ್ರೆ ಫಸ್ಟ್ ಥಿಂಗ್ ಏನಪ್ಪಾ ಮಾಡ್ಬೇಕಂದ್ರೆ ಜರ್ನಲಿಂಗ್ ನ ಸ್ಟಾರ್ಟ್ ಮಾಡಿ, ಗ್ರಾಟಿಟ್ಯೂಡ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಮೆಡಿಟೇಷನ್ ಮಾಡಿ. ಅಟ್ಲೀಸ್ಟ್ ಫ್ಯೂ ಮಿನಿಟ್ಸ್ 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. 1 ಅವರ್ ಅಲ್ಲಿ ಅಟ್ಲೀಸ್ಟ್ 5 ಮಿನಿಟ್ಸ್ ಒಂದ್ ಹತ್ರ ಕುತ್ಕೊಂಡು ಜಸ್ಟ್ ಕ್ಲೋಸ್ ಯೋರ್ ಐಸ್ ಅಂಡ್ ಒಂದು ಸುಮ್ನೆ ಕುತ್ಕೊಂಡು ಗ್ರಾಟಿಟ್ಯೂಡ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲಿ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಇರುವಂತಹ ಸ್ಟ್ರೆಸ್ ಅನ್ನೋದು ಇಮಿಡಿಯೇಟ್ ಆಗಿ ಕಾಮ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸ್ಲೋ ಬ್ರೀತಿಂಗ್ ನ ನೀವು ಸ್ವಲ್ಪ ಹೊತ್ತು ಡೀಪ್ ಬ್ರೀತಿಂಗ್, ಡೀಪ್ ಬ್ರೀತ್ ಔಟ್, ಡೀಪ್ ಬ್ರೀತಿಂಗ್, ಡೀಪ್ ಬ್ರೀತ್ ಔಟ್ ಈ ತರ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾಗ, ಒಂದು ಸತಿ ಆದ್ರೂ ನೀವು ಇದನ್ನ ಮಾಡ್ತಾ ಇದ್ದಾಗ, ಮತ್ತೆ ಆದಷ್ಟು ಫೋನ್ಸ್ ಇಂದ ದೂರ ಇದ್ದಾಗ, ಡಿಜಿಟಲ್ ಡಿಟಾಕ್ಸ್ ನ ಮಾಡಿದಾಗ, ಹೆಚ್ಚು ಗಾಸಿಪಿಂಗ್ ಮಾಡೋದನ್ನ ಕಮ್ಮಿ ಮಾಡಿದಾಗ ನಿಮ್ಮಲ್ಲಿ ಸ್ಟ್ರೆಸ್ ಅನ್ನೋದು ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬಿಡುತ್ತೆ. ಜರ್ನಲಿಂಗ್, ಗ್ರಾಟಿಟ್ಯೂಡ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಯಾವುದೋ ಒಂದು ವಿಷಯ ಹೆಚ್ಚು ಕಾಡ್ತಾ ಇದ್ದಾಗ ಅದನ್ನ ಬರೆದ್ಬಿಟ್ಟು ಲೆಟ್ ಗೋ ಮಾಡೋದು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಆ ಸ್ಟ್ರೆಸ್ ಅನ್ನೋದು ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಜರ್ನಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ಸ್ ಆಗಿದ್ರು ಈ ಜರ್ನಲಿಂಗ್ ಮಾಡ್ತಾ ಮಾಡ್ತಾ ಒಂದು ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಾಗ, ಕೆಲವೊಂದು ನೆಗೆಟಿವ್ ಥಿಂಗ್ಸ್ ನ ಬರೆದ್ಬಿಟ್ಟು ಟೇರ್ ಮಾಡ್ತಾ ಒಂದು ಪಾಸಿಟಿವ್ ರೈಟಿಂಗ್ ನ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮ ಬ್ರೈನ್ ಅಲ್ಲಿ ಇರುವಂತಹ ನೆಗೆಟಿವ್ ಥಿಂಗ್ಸ್ ನ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಅಲ್ಲಿಂದ ನಮ್ಮ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಸ್ಟ್ರೆಸ್ ಯಾರೆಲ್ಲ ಜಾಸ್ತಿ ಫೀಲ್ ಮಾಡ್ತಾ ಇದೀರೋ ಜರ್ನಲಿಂಗ್ ನ ಪ್ರಾಕ್ಟೀಸ್ ಮಾಡಿ, ಗ್ರಾಟಿಟ್ಯೂಡ್ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾಗ ಸ್ಟ್ರೆಸ್ ಅನ್ನೋದು ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಬ್ರೀತಿಂಗ್ ಎಕ್ಸರ್ಸೈಸ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಿಲ್ದಿರ ಇದ್ದ ಹಾಗೆ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನಮ್ಮ ನ್ಯೂರಾನ್ಸ್ ನ ನಾವೇ ಡ್ಯಾಮೇಜ್ ಮಾಡ್ಕೊಂಡೋಗಿ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ನಮ್ಮಲ್ಲಿ ಬ್ರೈನ್ ಹೇಗೆ ಡಿಟಾಕ್ಸ್ ಮಾಡ್ಕೋಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಯ್ತು, ನ್ಯೂಟ್ರಿಷನ್ ಹೇಗೆ ತಗೋಬೇಕು, ಹೆಲ್ತಿಯಾಗಿ ಇರೋದು ಅಂತ ಆಯ್ತಲ್ವಾ. ನೆಕ್ಸ್ಟ್ ಥಿಂಗ್ ಇಸ್ ಸ್ಲೀಪ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಲೈಫಲ್ಲೂ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ. ನಾವು ನಿದ್ದೆ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಪ್ರಾಪರ್ ಡಿಸಿಷನ್ ಮೇಕಿಂಗ್ ಇರಲ್ಲ, ಎಮೋಷನಲಿ ಮತ್ತೆ ಎಲ್ಲಾದ್ರೂ ನಾವು ಡಿಸ್ಟರ್ಬ್ ಆಗಿರ್ತೀವಿ. ಸೊ ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವ್ ಯಾವಾಗ ನಿದ್ದೆ ಮಾಡ್ತೀವಲ್ವಾ, ದಟ್ ಈಸ್ ದ ನಮ್ಮ ಬ್ರೈನ್ಗೆ ನಾವು ಕೊಡುವಂತಹ ಒಂದು ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಅದು ನಾವು ನಿದ್ದೆ ಮಾಡೋ ಟೈಮಲ್ಲಿ ನಮ್ಮ ಬ್ರೈನ್ ಅನ್ನೋದು ಕ್ಲೀನಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಿರುತ್ತೆ. ಅದೊಂದು ರೀಸೆಟ್ ಬಟನ್ ಅಂತ ಹೇಳ್ತೀವಿ. ಯಾವಾಗ ನಾವು ಒಳ್ಳೆ ನಿದ್ದೆ ಮಾಡ್ತೀವಲ್ವಾ, ಅದು ನಮ್ಮ ಬ್ರೈನ್ ಅನ್ನ ತುಂಬಾ ಆಕ್ಟಿವ್ ಆಗಿಟ್ಟಿರುತ್ತೆ. ಎಲ್ಲಿ ನಾವು ನಿದ್ದೆ ಹೇಗ್ ಮಾಡ್ಬೇಕಂದ್ರೆ ಪ್ರತಿದಿನ ಒಂದೇ ಟೈಮ್ ಅಲ್ಲಿ ನಾವು ಮಲ್ಗೋಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಪ್ರತಿದಿನ ಯಾವ ಟೈಮ್ ನಾವು ಸೆಟ್ ಮಾಡಿರ್ತೀವಲ್ವಾ ಅದೇ ಟೈಮ್ಗೆ ನಾವು ನಿದ್ದೆ ಮಾಡ್ಬೇಕಾಗುತ್ತೆ. 1 ಅವರ್ ಬಿಫೋರ್ ನಾವು ಬೆಡ್ ಟೈಮ್ ಇಂದ ನಾವು ಮೊಬೈಲ್ ನ ನೋಡೋದು ಕಮ್ಮಿ ಮಾಡ್ಬೇಕಾಗುತ್ತೆ. ಡಿಮ್ ಲೈಟ್ ನ ಯೂಸ್ ಮಾಡ್ಬೇಕಾಗುತ್ತೆ. 1 ಅವರ್ ಬಿಫೋರ್ ನಾವು ಯಾವಾಗ ಡಿಮ್ ಲೈಟ್ ಅಲ್ಲಿ ಇರ್ತೀವಲ್ವಾ ಅದು ಆಟೋಮೆಟಿಕ್ ಆಗಿ ನಮ್ಗೆ ನಿದ್ದೆಗೆ ಜಾರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂಡ್ ನಾವು ಕಾಮ್ನೆಸ್ ನ ಮೇಂಟೈನ್ ಮಾಡ್ಬೇಕು. ಜಸ್ಟ್
ಒಂದು 5 ಮಿನಿಟ್ಸ್ ಬಿಫೋರ್ ಯುವರ್ ಸ್ಲೀಪ್ ನೀವು ಕಾಮ್ ಆಗಿ ಕೂತ್ಕೊಂಡು ಜಸ್ಟ್ ಗ್ರೇಟ್ಫುಲ್ ಆಗಿ ಮಲ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಿದ್ದೆ ಇಲ್ದಿದ್ರೆ ನಮ್ಮಲ್ಲಿ ಎಮೋಷನ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಯಾವ್ದಾದ್ರು ವಿಚಾರಗಳಾಗಿರ್ಲಿ ನಮ್ಮ ತಲೆಯಲ್ಲಿ ಇದ್ದಾಗ ನಾವು ಡಿಸ್ಟರ್ಬ್ ಆಗ್ಬಿಡ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಅಂದ್ರೆ ಫೋಕಸ್ ಅಂಡ್ ಮೆಮೊರಿ. ಅಂದ್ರೆ ನಮ್ಮಲ್ಲಿ ಒಳ್ಳೆ ಮೆಮೊರಿ ಪವರ್ ಇರ್ಬೇಕಾದ್ರೆ, ಫೋಕಸ್ ಜಾಸ್ತಿ ಇರ್ಬೇಕಂದ್ರೆ ಪ್ರತಿದಿನ ನಾವು ಯಾವ್ದಾದ್ರು ಒಂದು ನ್ಯೂ ಥಿಂಗ್ ನ ಸ್ಟಾರ್ಟ್ ಮಾಡ್ಬೇಕಂತ ಕಲಿಯೋದಕ್ಕೆ. ಅಂದ್ರೆ ಯು ಹ್ಯಾವ್ ಟು ರೈಟ್ ಇಟ್. ಯಾವ್ದಾದ್ರು ಒಂದು ನೋಟ್ಬುಕ್ ನ ಫಾಲೋ ಮಾಡಿ ಆ ನೋಟ್ಬುಕ್ ಅಲ್ಲಿ ಏನ್ ವಿಷಯ ನೀವು ಕಲ್ತಿದ್ದೀರಲ್ಲ ಅದ್ರ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಅಟ್ಲೀಸ್ಟ್ 20 ಮಿನಿಟ್ಸ್ ಯಾವ್ದಾದ್ರು ಒಂದು ಬುಕ್ ನ ರೀಡ್ ಮಾಡಿ ಅಂತ ಹೇಳ್ತಾರೆ. ಯಾವಾಗ ನಾವು ಬುಕ್ ರೀಡ್ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಹೊಸ ಐಡಿಯಾಸ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹೊಸ ಐಡಿಯಾಸ್ ಬರುತ್ತೆ ನಮಗೆ ಅಂತ ಹೇಳ್ತಾರೆ. ಅಂಡ್ ನಿಮ್ಮಲ್ಲಿ ಜಾಸ್ತಿ ಫೋಕಸ್ ಅಂಡ್ ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ನ್ಯೂ ವರ್ಡ್ ಪ್ರತಿದಿನ ಕಲ್ತು ಅದನ್ನ ನೀವು ಬುಕ್ ಅಲ್ಲಿ ಬರೀಬೇಕು ಅಂತ ಹೇಳ್ತಾರೆ ಆಥರ್ ಅವರು. ಅವಾಗ ನಮ್ಮ ಮೆಮೊರಿ ಪವರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದು ಮಕ್ಕಳಲ್ಲೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಯಾವ್ದಾದ್ರು ಒಂದು ಒಳ್ಳೆ ವಿಷಯನ ಇಲ್ಲಾಂದ್ರೆ ಒಂದು ಒಳ್ಳೆ ತುಂಬಾ ಇಂಪಾರ್ಟೆಂಟ್ ವರ್ಡ್ ನ ಅದನ್ನ ಕಲ್ತು ಅದನ್ನ ನೀವು ಬರ್ದಾಗ ನಿಮ್ಮ ಬ್ರೈನ್ ತುಂಬಾ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಆಥರ್. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವೇನ್ ಮಾಡ್ತೀವಿ ಗೊತ್ತಾ, ಎಲ್ಲಾ ವಿಷಯನೂ ಮಾಡಕ್ ಹೋಗ್ತೀವಲ್ವಾ, ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಥರ್ ಏನ್ ಹೇಳ್ತಾರೆ ಗೊತ್ತಾ, ಒನ್ ವರ್ಕ್ ಅಟ್ ಎ ಟೈಮ್ ಅಂತ ಹೇಳ್ತಾರೆ. ಒಂದು ಕೆಲಸ ಒಂದೇ ಟೈಮ್ ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಯಾವಾಗ ನಾವು ಒಂದು ಕೆಲಸನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ತೀವೋ ಅಲ್ಲಿ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಎಲ್ಲಾ ಕೆಲಸನೂ ನಾವು ಮಿಕ್ಸ್ ಮಾಡಿದಾಗ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀವಿ. ಒಂದು ಕೆಲಸನ ಒಂದೇ ಟೈಮ್ ಅಲ್ಲಿ ಮಾಡಿ ಮುಗಿಸಿದಾಗ ನಮ್ಮ ಪ್ರೊಡಕ್ಟಿವಿಟಿ ಸ್ಕೈ ರಾಕೆಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಆಥರ್ ಅವರು. ಅದ್ ಎಷ್ಟು ಟ್ರೂ ಅಲ್ವಾ. ನಾವ್ ಯಾವ್ದಾದ್ರು ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ ಮುಗಿಸೋವರೆಗೂ ಆ ಕೆಲಸನ ಬಿಟ್ಟಿದ್ರೆ ನೆಕ್ಸ್ಟ್ ಅದ್ರ ಮೇಲೆ ಫೋಕಸ್ ಬರಲ್ಲ ನಮ್ಗೆ. ಸೊ ಆ ಕೆಲಸ ಮುಗಿಯೋವರೆಗೂ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ, ಅವಾಗ ನಿಮ್ಮ ಪ್ರೊಡಕ್ಟಿವಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಥರ್. ಅಂಡ್ ರೀಡಿಂಗ್ ಸ್ಕಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಆದಷ್ಟು ನೀವು ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿ. ನೋಟ್ ಅಲ್ಲಿ ನಿಮ್ಮಲ್ಲಿ ಹೊಸ ಐಡಿಯಾಸ್ ಬರೋದನ್ನ ನೀವು ಬರೀತಾ ಇದ್ದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಂತದೆಲ್ಲ ಆಳ್ವಾಗಿ ಕುತ್ಕೊಬಿಡುತ್ತೆ. ನಿಮ್ಮ ಬ್ರೈನ್ಗೂ ಕೂಡ ಒಳ್ಳೆ ವರ್ಕ್ ನ ಕೊಡ್ತಾ ಇದ್ದಾಗ ಅದ್ರ ಫೋಕಸ್ ಅಂಡ್ ಮೆಮೊರಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಥರ್. ಸೊ ನಿಮ್ಮಲ್ಲಿ ಮೆಮೊರಿ ಮತ್ತೆ ಫೋಕಸ್ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಎಲ್ಲಾ ಕೆಲಸನೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಬ್ರೈನ್ ಆಟೋಮೆಟಿಕ್ ಆಗಿ ಶಾರ್ಪ್ ಆಗ್ತಾ ಹೋಗುತ್ತೆ. ಅಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಮೋಷನಲ್ ಹೀಲಿಂಗ್. ಎಮೋಷನಲ್ ಹೀಲಿಂಗ್ ಅನ್ನೋದು ನಮ್ಮ ಎಮೋಷನ್ಸ್ ಅನ್ನೋದು ಡೈರೆಕ್ಟ್ ಆಗಿ ನಮ್ಮ ಬ್ರೈನ್ ನ ಕೆಮಿಕಲ್ ರಿಯಾಕ್ಷನ್ ಬದಲಿಸ್ಬಿಡುತ್ತೆ. ಸೊ ಪ್ರತಿಯೊಬ್ಬರ ಎಮೋಷನಲ್ ಹೀಲಿಂಗ್ ಅವಶ್ಯಕತೆ ಇರುತ್ತೆ. ಏನ್ ಮಾಡ್ಬೇಕು ಎಮೋಷನಲ್ ಹೀಲ್ ಆಗ್ಬೇಕಂದ್ರೆ, ನಾನು ಆವಾಗ್ಲೇ ಹೇಳಿದಲ್ವ, ಪ್ರತಿಯೊಂದನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮಲ್ಲಿ ಯಾವ ತುಂಬಾ ನೆಗೆಟಿವ್ ಇರುತ್ತೋ ಅದನ್ನ ಲೆಟ್ ಗೋ ಮಾಡ್ತಾ ಪಾಸಿಟಿವ್ ನ ಇನ್ನಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಥಿಂಗ್ ಇಸ್ ಫರ್ಗಿವ್ನೆಸ್ ನ ಪ್ರಾಕ್ಟೀಸ್ ಮಾಡಿ. ಹೆಚ್ಚು ಫರ್ಗಿವ್ನೆಸ್ ಅಲ್ಲಿದ್ದಾಗ ನಮ್ಮಲ್ಲಿ ತುಂಬಾ ಹ್ಯಾಪಿನೆಸ್ ನ ನಾವು ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡೋದನ್ನ ಸ್ಟಾರ್ಟ್ ಮಾಡಿ, ಮತ್ತೆ ಪಾಸಿಟಿವ್ ಟಾಕ್ ನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿಯೊಂದ್ಸತಿ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾಗ ಅದು ಬ್ರೈನ್ ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಬ್ರೈನ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ನೀವು ಸ್ಟ್ರಾಂಗ್ ಅಂತ ಬಿಲೀವ್ ಮಾಡುತ್ತೆ. ನಿಮ್ಮಲ್ಲಿ ಒಂದು ಯಾವ್ದಾದ್ರು ಒಂದು ಎಮೋಷನಲ್ ಬ್ಲಾಕೇಜಸ್ ಇದ್ರೆ ಅದನ್ನ ರಿಲೀಸ್ ಮಾಡ್ಕೊಂಡು ಅದರಿಂದ ಹೊರಗಡೆ ಬಂದಾಗ ನಿಮ್ಮ ಬ್ರೈನ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಇಲ್ಲಾಂದ್ರೆ ಅಂತ ಕೆಮಿಕಲ್ ರಿಯಾಕ್ಷನ್ಸ್ ನೇ ಅದು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಎಮೋಷನ್ಸ್ ಡೈರೆಕ್ಟ್ ಆಗಿ ನಮ್ಮ ಬ್ರೈನ್ ನ ಕೆಮಿಕಲ್ ರಿಯಾಕ್ಷನ್ಸ್ ಇದಾಗೋದ್ರಿಂದ ನಾವು ಅಂತ ಎಮೋಷನ್ ಬ್ಲಾಕೇಜಸ್ ನ ಹೀಲ್ ಮಾಡ್ಕೊಂಡಾಗ, ಫರ್ಗಿವ್ನೆಸ್ ಅಲ್ಲಿ ಇದ್ದಾಗ, ಜರ್ನಲಿಂಗ್ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಹೀಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಪ್ರತಿದಿನ ಜರ್ನಲಿಂಗ್ ಮಾಡಿ. ಎಲ್ಲಾ ದೊಡ್ಡ ವ್ಯಕ್ತಿಗಳು ಕೂಡ ಹೇಳೋದಂದ್ರೆ ಜರ್ನಲಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್. ನಿಮ್ಮಲ್ಲಿ ಯಾವುದೇ ಥಾಟ್ಸ್ ಬರ್ಬೋದು, ಯಾವುದೇ ಎಮೋಷನ್ಸ್ ಬರ್ಬೋದು, ಜರ್ನಲಿಂಗ್ ಮಾಡಿ. ನಿಮ್ಮಲ್ಲಿ ತುಂಬಾ ನೆಗೆಟಿವ್ ಇದ್ರೆ ಎರೇಸ್ ಮಾಡ್ಕೊಳ್ಳಿ. ಪಾಸಿಟಿವಿಟಿನ ಜಾಸ್ತಿ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೆಲ್ಫ್ ಟಾಕ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಸೊ ಸೆಲ್ಫ್ ಟಾಕ್ ನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ ಸೆಲ್ಫ್ ಟಾಕ್ ಅಲ್ಲಿ ಪಾಸಿಟಿವ್ ವರ್ಡ್ಸ್ ನ ನೀವು ಅಫರ್ಮೇಷನ್ಸ್ ರೂಪದಲ್ಲಿ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಬ್ರೈನ್ ಫ್ರೆಂಡ್ಲಿ ಡೈಲಿ ರೊಟೀನ್ ಕೊಟ್ಟಿದ್ದಾರೆ ಆಥರ್ ಅವರು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನೀವ್ ಏನ್ ಮಾಡ್ಬೇಕು ಅಂತ, ಬೆಳಗ್ಗೆ ಎದ್ದ ತಕ್ಷಣ ನೀವು ಫಸ್ಟ್ ವಾರ್ಮ್ ವಾಟರ್ ನ ಕುಡಿತಾ ಹೈಡ್ರೇಟಿವ್ ಆಗಿದ್ದು ವಾಕಿಂಗ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ರೀಡಿಂಗ್ ನ ಫಾಲೋ ಮಾಡಿ. ಮಧ್ಯಾಹ್ನ ಆಗಿದ ತಕ್ಷಣ ಒಳ್ಳೆ ವೆಜಿಟೇಬಲ್ಸ್, ಫ್ರೂಟ್ಸ್ ತಿಂತ ಹೈಡ್ರೇಟಿವ್ ಆಗಿರ್ಬೇಕಾಗುತ್ತೆ. ನೈಟ್ ನೀವು ಮಲಗೋಕ್ಕೂ ಮುಂಚೆ ನೈಟ್ ರೊಟೀನ್ ನ ಕಂಪಲ್ಸರಿ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಒಳ್ಳೆ ಸ್ಲೀಪ್ ರೊಟೀನ್ ಇರ್ಬೇಕಾಗುತ್ತೆ. ಕಮ್ಮಿ ಫುಡ್ ನ ತಿನ್ಬೇಕಾಗುತ್ತೆ. ರಾತ್ರಿ ಮಲ್ಗೋಕ್ಕೂ ಮುಂಚೆ ನೀವು ಲೆಸ್ ಫುಡ್ ಇಂಟೇಕ್ ಇರ್ಬೇಕು. ಮತ್ತೆ ಕಾಮ್ ಆಗಿರ್ಬೇಕಾಗುತ್ತೆ. ನೀವು ಮಲ್ಗೋಕ್ಕೂ ಮುಂಚೆ ಕಾಮ್ ಆಗಿದ್ದು ರಿಲ್ಯಾಕ್ಸ್ಡ್ ಆಗಿ ಮಲ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಇದು ಮೋಸ್ಟ್ ಪವರ್ಫುಲ್ ಥಿಂಗ್. ನೀವು ಎಷ್ಟು ರಿಲ್ಯಾಕ್ಸ್ಡ್ ಆಗಿರ್ತೀರಲ್ವಾ ಅಷ್ಟು ನಿಮ್ಮ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ರೊಟೀನ್ ಈಸ್ ಈಕ್ವಲ್ ಟು ಸ್ಟೆಬಿಲಿಟಿ, ಸ್ಟೆಬಿಲಿಟಿ ಈಸ್ ಈಕ್ವಲ್ ಟು ಸ್ಟ್ರಾಂಗ್ ಬ್ರೈನ್ ಅಂತ ಹೇಳ್ತಾರೆ ಆಥರ್ ಅವರು. ಆಥರ್ ಅವರು 40 days ಬ್ರೈನ್ ಟ್ರಾನ್ಸ್ಫಾರ್ಮೇಶನ್ ಪ್ಲಾನ್ ಕೊಟ್ಟಿದ್ದಾರೆ. ಇದನ್ನೇನಾದ್ರೂ ಮಾಡಿದೀವಿ ಅಂದ್ರೆ ನಾವು ನಮ್ಮ ಬ್ರೈನ್ ಅನ್ನೋದು ರಿವೈರಿಂಗ್ ಆಗ್ಬಿಡುತ್ತೆ, ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಏನಪ್ಪಾ ಅವ್ರು ಹೇಳಿದಾರೆ, ಪ್ರತಿದಿನ ಒಂದೇ ಟೈಮ್ಗೆ ಬೆಳಗ್ಗೆ ಎದ್ದೇಳ್ಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 20 minutes ಮೆಡಿಟೇಷನ್ ಮಾಡ್ತಾ ಯಾವ್ದಾದ್ರು ಒಂದು ಬುಕ್ ರೀಡಿಂಗ್ ನ ಪ್ರಾಕ್ಟೀಸ್
ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಮತ್ತೆ ಒಳ್ಳೆ ಹೆಲ್ತಿ ಫುಡ್ ತಿನ್ಬೇಕು ನೀವು ಅಂತ ಹೇಳ್ತಾರೆ. ಮತ್ತೆ ಹೆಚ್ಚು ಹೈಡ್ರೇಟಿವ್ ಆಗಿರ್ಬೇಕಾಗುತ್ತೆ. ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಅನ್ನೋದು ಪ್ರತಿದಿನ ಒಂದೇ ಟೈಮ್ ಇರ್ಬೇಕಾಗುತ್ತೆ. ಬೆಳಗ್ಗೆ ಎದ್ದೇಳೋದು ಒಂದೇ ಟೈಮ್ ಇರ್ಬೇಕು, ಮಲಗೋದು ಒಂದೇ ಟೈಮಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ ಆಥರ್ ಅವರು. ಯಾವಾಗ ಈ ರೂಟೀನ್ ಫಾಲೋ ಮಾಡ್ತಾ ಇದ್ದಾಗ ನಾವು ನಮ್ಮ ಬ್ರೈನ್ ಅನ್ನೋದು ಹೊಸ ಬ್ರೈನ್ ಆಗ್ಬಿಡುತ್ತೆ. ಈ 40 ಡೇಸ್ ಅಲ್ಲಿ ನಮ್ಮ ಬ್ರೈನ್ ನಾವು ಚೇಂಜ್ ಮಾಡ್ಕೋಬಹುದು. ನಮ್ಮ ಬ್ರೈನ್ ಚೇಂಜ್ ಆದ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ವೆನ್ ಯು ಚೇಂಜ್ ಯುವರ್ ಬ್ರೈನ್ ಯು ಚೇಂಜ್ ಯುವರ್ ಲೈಫ್. ಯುವರ್ ಬ್ರೈನ್ ಈಸ್ ಯುವರ್ ಬಿಗ್ಗೆಸ್ಟ್ ಅಸರ್ಟ್. ನೀವು ನಿಮ್ಮ ಬ್ರೈನ್ ಏನಾದ್ರು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಬಿಟ್ಟಿದ್ದೀರಾ ಅಂದ್ರೆ ನೀವು ಯಾವುದೇ ತರ ಸಿಚುಯೇಷನ್ಸ್ ಆದ್ರೂ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತಾರೆ ಆಥರ್ ಅವರು. ಅವ್ರು ಎಷ್ಟೋ ಜನರ ಲೈಫ್ ನ ನೋಡಿರೋದ್ರಿಂದ, ಈ ತರ ರೊಟೀನ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ಎಷ್ಟೋ ಚೇಂಜಸ್ ನಾವು ನಮ್ಮ ಲೈಫ್ ಅಲ್ಲಿ ಎಷ್ಟೋ ಚೇಂಜಸ್ ನಾವು ನೋಡ್ಬೋದು. ನಮ್ಮ ಬ್ರೈನ್ ಏಜ್ ಮತ್ತೆ ನಮ್ಮ ಬ್ರೈನ್ಗೆ ಮ್ಯಾಟರ್ ಇಲ್ಲ. ನಾವ್ ಯಾವಾಗ ಬೇಕಾದ್ರೂ ನಮ್ಮ ಬ್ರೈನ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಮ್ಮ ಬ್ರೈನ್ಗೆ ಒಳ್ಳೆ ನ್ಯೂಟ್ರಿಷನ್ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಎಷ್ಟೊಂದ್ ಜನ ಅವರ ದೇಹಕ್ಕೆ ಕೊಡೋ ಇಂಪಾರ್ಟೆನ್ಸ್ ಅವ್ರ ಬ್ರೈನ್ ಕೊಡಲ್ಲ. ನೀವು ಇಂಪಾರ್ಟೆಂಟ್ ಆಗಿ ಥಿಂಕ್ ಮಾಡ್ಬೇಕಾಗಿರೋದು ನಿಮ್ಮ ಬ್ರೈನ್ ಅನ್ನೋದು ನಿಮ್ಮ ಅಸರ್ಟ್ ಆಗಿರ್ಬೇಕು. ಯಾವಾಗ ನಿಮ್ಮ ಬ್ರೈನ್ ಅನ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂತೀರೋ ನಿಮ್ಮ ಬಾಡಿ ತುಂಬಾ ಹೆಲ್ತಿ ಆಗಿರುತ್ತೆ. ನೀವು ತುಂಬಾ ಸ್ಟ್ರೆಸ್ ಫ್ರೀ ಆಗಿರ್ಬೋದು ಅಂತ ಹೇಳಿದ್ದಾರೆ ಆಥರ್ ಅವರು. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಈ ವಿಡಿಯೋಸ್ ನ ಶೇರ್ ಮಾಡಿ. ಸೊ ದಟ್ ಎಷ್ಟೋ ಜನರ ಲೈಫ್ ಸೇವ್ ಮಾಡ್ಬೋದು ನಾವು. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಈ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ಇಟ್ ಇಸ್ ದಿವ್ಯಾ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಅಂಡ್ ಸಿ ಅಮೇಸಿಂಗ್ ರಿಸಲ್ಟ್ಸ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.